ಪ್ರಪಂಚದಲ್ಲಿ ಸಾವಿರಾರು ಪ್ರಭೇದದ ಪಕ್ಷಿಗಳಿವೆ. ಭಾರತದಲ್ಲಿ ಸುಮಾರು 765 ಪ್ರಭೇದಗಳು ಕಂಡುಬರುತ್ತವೆ. ಸ್ಥಳೀಯ ಮತ್ತು ವಲಸೆ ಬರುವ ಪಕ್ಷಿಗಳೂ ಸೇರಿ. ಪಕ್ಷಿಗಳಿಗೆ ರೆಕ್ಕೆ ಪುಕ್ಕಗಳಿವೆ. ಇವು ಸಾಮಾನ್ಯವಾಗಿ ಹಾರಬಲ್ಲವು. ಉಷ್ಟ್ರ ಪಕ್ಷಿ, ಎಮು ಮುಂತಾದ ಹಾರಲಾರದ ಪಕ್ಷಿಗಳೂ ಇವೆ. ಹಾರುವುದೆಲ್ಲ ಪಕ್ಷಿಗಳಲ್ಲ. ಬಾವಲಿ ಹಾರಬಲ್ಲದು, ಆದರೆ ಇದೊಂದು ಸಸ್ತನಿ. ಹಾಗೆಯೇ ಕೆಲವು ಸಸ್ತನಿಗಳು, ಸರೀಸೃಪಗಳು ಗಾಳಿಯಲ್ಲಿ ಸ್ವಲ್ಪ ದೂರ ತೇಲಿ ಹೋಗಬಲ್ಲವು. ಇವುಗಳಿಗೆ ಪುಕ್ಕಗಳಿಲ್ಲ. ಕೀಟಗಳಿಗೂ ರೆಕ್ಕೆಗಳಿವೆ. ಅವು ಹಾರಬಲ್ಲವು, ಆದರೆ ಪುಕ್ಕಗಳಿಲ್ಲ. ರೆಕ್ಕೆ ಪುಕ್ಕಗಳಿರುವ ಉಷ್ಣರಕ್ತದ ದ್ವಿಪದಿಯನ್ನು ಪಕ್ಷಿ ಎನ್ನುತ್ತೇವೆ. ಪಕ್ಷಿಗಳು ಮನುಷ್ಯನಿಗಿಂತ ಲಕ್ಷಾಂತರ ವರ್ಷಗಳಷ್ಟು ಮುಂಚೆಯೇ ಭೂಮಿಯ ಮೇಲೆ ಅಡಿಯಿಟ್ಟವು. ಪಕ್ಷಿಗಳ ಅಸ್ಥಿಪಂಜರ ಬಹಳ ಟೊಳ್ಳು ಮತ್ತು ಹಗುರ, ಆದರೆ ಬಹು ಬಲಿಷ್ಠ. ಹಾಗಾಗಿ ಇವುಗಳು ಅನಾಯಾಸವಾಗಿ ಹಾರಬಲ್ಲವು. ಕೆಲವು ಪಕ್ಷಿಗಳು ಮರಗಳ ಮೇಲೆ ವಾಸಿಸಿದರೆ ಕೆಲವು ನೆಲದಲ್ಲಿ ವಾಸ ಮಾಡುತ್ತವೆ. ಇನ್ನು ಕೆಲವು ನೀರಿನಲ್ಲಿ ಮತ್ತು ಜೌಗು ಪ್ರದೇಶಗಳಲ್ಲಿ ವಾಸಿಸುತ್ತವೆ. ನೀರು ಪಕ್ಷಿಗಳಲ್ಲಿ ಕೆಲವು ನಿರಾಯಾಸವಾಗಿ ಈಜಬಲ್ಲವು, ಮುಳುಗಬಲ್ಲವು. ಕೆಲವು ಆಳವಿಲ್ಲದ ನೀರಿನಂಚಿನಲ್ಲಿ ನಡೆದಾಡುವ ಪಕ್ಷಿಗಳು. ಇವುಗಳನ್ನು ನೀರ್ನಡಿಗೆಯ ಪಕ್ಷಿಗಳು ಎನ್ನುತ್ತಾರೆ. ಹಲವು ಪಕ್ಷಿಗಳು ಹಗಲಿನಲ್ಲಿ ಎಚ್ಚರವಾಗಿದ್ದು ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡರೆ, ನಿಶಾಚರಿಗಳಾದ ಗೂಬೆ, ರಾತ್ರಿಯ ಬಕ, ನೆತ್ತಿಂಗ ಮುಂತಾದವುಗಳು ಹಗಲಿನಲ್ಲಿ ವಿಶ್ರಾಂತಿ ಪಡೆದು ರಾತ್ರಿಯ ವೇಳೆ ಚಟುವಟಿಕೆಯಿಂದಿರುತ್ತವೆ. ಪಕ್ಷಿ ಪ್ರಪಂಚ ವೈವಿಧ್ಯಮಯ. ಅವುಗಳ ಬಣ್ಣ, ಆಕಾರ, ಕೊಕ್ಕು, ಕಾಲುಗಳು, ಗೂಡು, ಆವಾಸ, ಆಹಾರ ಪದ್ಧತಿ ಎಲ್ಲವೂ ಕುತೂಹಲ ಮೂಡಿಸುವಂಥದ್ದು. ಕೌತುಕ ಮತ್ತು ರೋಚಕ. ಕದಿಯುವ ಕಾಗೆ, ಸಾಹಸಿ ಕೊತ್ವಾಲ ಅಥವಾ ಕವಲು ತೋಕೆ, ಗೂಬೆ ರಾತ್ರಿಯ ಕಾವಲುಗಾರ, ಸೋಮಾರಿ ಕೋಗಿಲೆ, ಕಪ್ಪು ಬಿಳಿ ಮಡಿವಾಳ ಸೊಗಸಾದ ಸಂಗೀತಗಾರ ಪಕ್ಷಿ, ಸುಂದರ ಗೂಡು ನೇಯುವ ಗೀಜಗ, ಮೀನುಗಳನ್ನು ಸುಲಭವಾಗಿ ಹಿಡಿಯಬಲ್ಲ ಮೀನುಗಾರ ಪಕ್ಷಿ ಎಂದರೆ ಮೀಂಚುಳ್ಳಿ. ಇನ್ನು ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛವಾಗಿಡುವ ಹದ್ದು, ರಣಹದ್ದು, ಕಾಗೆ ಇವುಗಳು ಜಾಡಮಾಲಿ ಎಂದೇ ಪ್ರಖ್ಯಾತ. ಪಕ್ಷಿಗಳ ಹಾರಾಟಕ್ಕೆ ಅಗತ್ಯವಾದದ್ದು ಗರಿ. ಇದೊಂದು ಪ್ರಕೃತಿಯ ಅನನ್ಯ ಸೃಷ್ಟಿ. ಹಗುರವಾಗಿದ್ದರೂ ಬಹು ಶಕ್ತಿಯುತವಾದದ್ದು. ಹಾರಾಟದ ಗರಿಗಳ ಜೊತೆಗೆ ದೇಹದ ಮೇಲಿನ ಗರಿಗಳು ಮತ್ತು ತುಪ್ಪಳ ಗರಿಗಳು ಇರುತ್ತವೆ. ಇವು ದೇಹದ ಶಾಖವನ್ನು ಒಂದೇ ಪ್ರಮಾಣದಲ್ಲಿಡಲು ಸಹಕಾರಿ. ಗರಿಗಳ ಬಣ್ಣ ಶತ್ರುಗಳಿಂದ ಪಾರಾಗಲು ಸಹಾಯಕಾರಿ. ಇಷ್ಟಲ್ಲದೆ ಸಂತಾನಾಭಿವೃದ್ಧಿ ಕಾರ್ಯದಲ್ಲಿ ಹೆಣ್ಣನ್ನು ಆಕರ್ಷಿಸಿ ದಾಂಪತ್ಯ ಪ್ರಾರಂಭಿಸಲು
ಈ ಗರಿಗಳ ವರ್ಣ ವೈವಿಧ್ಯತೆಯೇ ಅತಿ ಮುಖ್ಯವಾದದ್ದು. ಸಾಮಾನ್ಯವಾಗಿ ಗಂಡು ಹೆಣ್ಣಿಗಿಂತ ಸುಂದರ. ಹೆಣ್ಣಿನ ದೇಹದ ಬಣ್ಣ ಮಾಸಲು, ಏಕೆಂದರೆ ಹೆಣ್ಣು ಮೊಟ್ಟೆಗಳ ಮೇಲೆ ಕುಳಿತು ಕಾವು ಕೊಡಬೇಕು. ಹೀಗೆ ಕುಳಿತಾಗ ಅದು ಶತ್ರುವಿಗೆ ಸುಲಭವಾಗಿ ಕಾಣದಂತಿರಬೇಕು. ಕೆಲವು ಪ್ರಭೇದಗಳಲ್ಲಿ ಹೆಣ್ಣು ಗಂಡುಗಳ ಬಣ್ಣದಲ್ಲಿ, ಗಾತ್ರದಲ್ಲಿ ವ್ಯತ್ಯಾಸವಿಲ್ಲ. ಪಕ್ಷಿಗಳು ಅತ್ಯಮೂಲ್ಯವಾದ ತಮ್ಮ ರೆಕ್ಕೆ ಪುಕ್ಕಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತವೆ. ಸಮಯ ಸಿಕ್ಕಾಗ ನೀರಿನಲ್ಲಿ ಮಿಂದು ಕೊಕ್ಕಿನಿಂದ ರೆಕ್ಕೆ ಪುಕ್ಕಗಳನ್ನು ತೀಡಿ ಸವರಿ ಸುಸ್ಥಿತಿಯಲ್ಲಿಟ್ಟುಕೊಳ್ಳುತ್ತವೆ. ಇರುವೆಗಳನ್ನು ಮೈಮೇಲೆ ಬಿಟ್ಟುಕೊಂಡು ರೆಕ್ಕೆ ಪುಕ್ಕಗಳಲ್ಲಿ ಸೇರಿರಬಹುದಾದ ಶಿಲೀಂಧ್ರಗಳಿಂದ ಮುಕ್ತಿ ಪಡೆಯುತ್ತವೆ. ಕೆಲವೊಮ್ಮೆ ಮಣ್ಣಿನ ಜಳಕವೂ ಬೇಕಾಗಬಹುದು. ಪಕ್ಷಿಗಳಿಗೆ ರೆಕ್ಕೆಗಳು ಎಷ್ಟು ಮುಖ್ಯವೋ ಅದರ ಕೊಕ್ಕು ಅಷ್ಟೇ ಮುಖ್ಯ. ಕೈಗಳು ರೆಕ್ಕೆಯಾಗಿ ಪರಿವರ್ತನೆ ಹೊಂದಿರುವುದರಿಂದ ಕೊಕ್ಕೆ ಅದರ ಕೈ. ಅಷ್ಟೇ ಅಲ್ಲ, ಅದು ಪಕ್ಷಿಗಳಿಗೆ ಕತ್ತರಿ, ಸುತ್ತಿಗೆ, ಉಳಿ, ಈಟಿ, ಕತ್ತಿ, ಬಲೆಚೀಲ ಎಲ್ಲವೂ. ಆಹಾರ ಸಂಪಾದನೆಗೆ, ಹೋರಾಟಕ್ಕೆ, ಗೂಡು ನಿರ್ಮಾಣಕ್ಕೆ, ಮರಿಗಳ ಪೋಷಣೆಗೆ, ಗರಿಗಳನ್ನು ಸ್ವಚ್ಛವಾಗಿ ಸುಸ್ಥಿತಿಯಲ್ಲಿಡುವುದಕ್ಕೆ ಕೊಕ್ಕು ಬೇಕೇ ಬೇಕು. ಪಕ್ಷಿಗಳ ಆಹಾರ ಸ್ವಭಾವಕ್ಕೆ ಹೊಂದಿಕೊಂಡು ಕೊಕ್ಕುಗಳು ವ್ಯತ್ಯಾಸ ಹೊಂದಿವೆ. ಪಕ್ಷಿಗಳ ಆಹಾರದಲ್ಲಿ ಆಶ್ಚರ್ಯ ಮೂಡಿಸುವ ವೈವಿಧ್ಯತೆ ಇದೆ. ಸಸ್ಯಗಳು, ಕಾಳು ಕಡ್ಡಿ, ಕ್ರಿಮಿಕೀಟಗಳು, ಹಣ್ಣು ಹಂಪಲು, ಮೃದ್ವಂಗಿಗಳು, ಮೀನು, ಮಾಂಸ, ಮೊಟ್ಟೆ ಮುಂತಾದವು. ಅಷ್ಟೇ ಅಲ್ಲದೆ ಸತ್ತ ಪ್ರಾಣಿಗಳು, ಮಾನವನ ಶವ, ಹೀಗೆ ಒಂದೊಂದು ಪಕ್ಷಿಗೆ ಒಂದೊಂದು ಆಹಾರವಾಗಬಲ್ಲದು. ಹೀಗಾಗಿ ಇರುವೆಯಿಂದ ಆನೆಯವರೆಗೆ ಎಂಬ ಮಾತು ಚಲಾವಣೆಯಲ್ಲಿದೆ. ಪಕ್ಷಿಗಳ ಗೂಡುಗಳಲ್ಲಿ ವೈವಿಧ್ಯತೆಗಳನ್ನು ಕಾಣುತ್ತೇವೆ. ಕಾಗೆ, ಕೊಕ್ಕರೆ, ಹೆಜ್ಜಾರ್ಲೆ ಮುಂತಾದವು ಮರದ ಮೇಲೆ ಗೂಡನ್ನು ಕಟ್ಟುತ್ತವೆ. ಮಿಂಚುಳ್ಳಿ, ಜೇನುಹಿಡುಕ ಇವು ನದಿ ಕೆರೆಯ ದಡದ ಮಣ್ಣು ಗೋಡೆಯ ರಂಧ್ರದಲ್ಲಿ ಮೊಟ್ಟೆಯಿಡುತ್ತವೆ. ಮೈನಾ, ಮರಕುಟುಕ, ಕುಟ್ರಶೆಟ್ಟಿ, ಮಂಗಟ್ಟೆಗಳಿಗೆ ಮರದ ಪೊಟೆರೆಯೇ ನಿವಾಸ. ಟಿಟ್ಟಿಭ, ಟರ್ನ್ ಮುಂತಾದವು
ಗೂಡನ್ನೇ ನಿರ್ಮಿಸುವುದಿಲ್ಲ. ನೆಲದ ಮೇಲೆಯೋ ಬಂಡೆಯ ಮೇಲೆಯೋ ಮೊಟ್ಟೆಗಳನ್ನಿಡುತ್ತವೆ. ಗೂಬೆಗೆ ಮರದ ಪೊಟರೆ ಅಥವಾ ಕಲ್ಲು ಬಂಡೆಗಳ ಸಂದೆ ನಿವಾಸ ಆಗಬಹುದು. ನೀರು ಕೋಳಿ, ಗುಳುಮುಳಕ ಮುಂತಾದವುಗಳ ಗೂಡು ತೆರೆದ ಗೂಡು, ತೇಲುವ ಜಲಸಸ್ಯ ರಾಶಿಯಂತೆ ಕಾಣುತ್ತದೆ. ಗೀಜಗ ಪಕ್ಷಿಯ ಗೂಡು ಬಲು ಸುಂದರ, ಕಲಾತ್ಮಕ. ಗೂಡು ನಿರ್ಮಾಣದ ಜವಾಬ್ದಾರಿ ಗಂಡಿನದು. ನಿರ್ಮಾಣದ ಹಂತದಲ್ಲಿ ಹೆಣ್ಣು ಬಂದು ಗೂಡನ್ನು ಪರೀಕ್ಷಿಸುತ್ತದೆ. ಅದಕ್ಕೆ ಒಪ್ಪಿಗೆಯಾದರೆ ಗೂಡು ಪೂರ್ಣಗೊಳ್ಳುತ್ತದೆ. ಸಂಸಾರ ಹೂಡುತ್ತವೆ. ಹೆಣ್ಣು ಗೂಡನ್ನು ಒಲ್ಲೆ ಎಂದರೆ ಬೇರೊಂದು ಗೂಡಿನ ನಿರ್ಮಾಣ ಪ್ರಾರಂಭ. ಸೂರಕ್ಕಿ ನಾರು, ಜೇಡರ ಬಲೆ ಬಳಸಿ ಗೂಡನ್ನು ನಿರ್ಮಿಸುತ್ತದೆ. ಜೊಲ್ಲು ಮಣ್ಣಿನ ಮಿಶ್ರಣದಿಂದ ನಿರ್ಮಾಣವಾಗುವ ಬಾನಾಡಿಯ ಗೂಡು, ಸ್ವಂತ ಗೂಡೇ ಇಲ್ಲದೆ ಬೇರೆ ಹಕ್ಕಿಯ ಗೂಡಿನಲ್ಲಿ ತನ್ನ ಮೊಟ್ಟೆಯಿಟ್ಟು ಮರಿಮಾಡಿಸುವ ಕೋಗಿಲೆ. ಪಕ್ಷಿ ಪ್ರಪಂಚದಲ್ಲಿ ಪ್ರಣಯವು ಕುತೂಹಲ ಮತ್ತು ಅಚ್ಚರಿ ಮೂಡಿಸುವಂಥದ್ದು. ಸಂಸಾರ ಹೂಡಲು ಸಿದ್ಧವಾದಾಗ ಗಂಡು ಹೆಣ್ಣನ್ನು ಆಕರ್ಷಿಸಲು ವಿವಿಧ ರೀತಿಯಲ್ಲಿ ಪ್ರಯತ್ನಿಸುತ್ತದೆ. ಗಂಡು ನವಿಲು ಹೆಣ್ಣನ್ನು ಹಿಂಬಾಲಿಸಿ ತನ್ನ ಹಿಂಭಾಗದ ಗರಿಗಳನ್ನು ಪ್ರದರ್ಶಿಸುತ್ತದೆ. ಹೆಜ್ಜೆಯ ಮೇಲೆ ಹೆಜ್ಜೆಯಿಟ್ಟು ನೃತ್ಯ ಮಾಡುತ್ತದೆ. ಒಮ್ಮೆಗೆ ತಿರುಗಿ ತನ್ನ ಸುಂದರ ಹಸಿರು, ನೀಲಿ, ಬಂಗಾರದ ಬಣ್ಣದಿಂದ ಕೂಡಿದ ಸುಂದರ ಮುಂಭಾಗದ ಗರಿಗಳನ್ನು ಪ್ರದರ್ಶಿಸುತ್ತದೆ. ಹೆಣ್ಣನ್ನು ಒಲಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಗಂಡು ಹೆಣ್ಣನ್ನು ಆಕರ್ಷಿಸಲು ತನ್ನ ಸುಂದರವಾದ ರೆಕ್ಕೆ ಪುಕ್ಕಗಳನ್ನು, ವಿಶೇಷವಾದ ಜುಟ್ಟನ್ನು, ಬಣ್ಣ ಬಣ್ಣದ ಕೊಕ್ಕನ್ನು, ನೀಳವಾದ ಸುಂದರ ಕಾಲುಗಳನ್ನು ಪ್ರದರ್ಶಿಸುತ್ತದೆ. ಇಂಪಾಗಿ ಹಾಡುತ್ತದೆ. ಬಣ್ಣ ಬಣ್ಣದ ಗರಿಗಳನ್ನು ಬಿಚ್ಚಿ ನೃತ್ಯ ಮಾಡುತ್ತದೆ. ಹೆಣ್ಣು ಒಪ್ಪಿತೆಂದರೆ ದಾಂಪತ್ಯ ಪ್ರಾರಂಭ. ಸಾಮಾನ್ಯವಾಗಿ ಎಲ್ಲ ಪ್ರಭೇದಗಳಲ್ಲೂ ಹೀಗೆ. ನಂತರ ಗೂಡು ನಿರ್ಮಾಣ, ಸಂಸಾರ ನಿರ್ವಹಣೆ, ಮರಿಗಳ ಪಾಲನೆ ಪೋಷಣೆ, ನಿಸರ್ಗ ಪಾಠ. ಪಕ್ಷಿಗಳು ಮಾನವನಿಗೆ ಹಲವಾರು ರೀತಿಯಲ್ಲಿ ಉಪಕಾರ ಮಾಡುತ್ತವೆ. ನಮ್ಮ ಮರಗಿಡಗಳಿಗೆ, ಬೆಳೆಗೆ ಹಾನಿ ಮಾಡುವ ಕ್ರಿಮಿಕೀಟಗಳನ್ನು ತಿಂದು ನಿಯಂತ್ರಣ ಮಾಡುತ್ತವೆ. ನಮ್ಮ ಆಹಾರ ಧಾನ್ಯಗಳನ್ನು ಧ್ವಂಸ ಮಾಡುವ ಇಲಿಗಳ ಸಂತತಿಯನ್ನು ನಿಯಂತ್ರಣದಲ್ಲಿಡಲು ಗೂಬೆ, ಹದ್ದು ಮುಂತಾದ ಪಕ್ಷಿಗಳು ಸಹಾಯ ಮಾಡುತ್ತವೆ. ಪರಾಗಸ್ಪರ್ಶ, ಬೀಜ ಪ್ರಸರಣದಲ್ಲೂ ಪಕ್ಷಿಗಳ ಪಾತ್ರ ಹಿರಿದು. ಸತ್ತ ಪ್ರಾಣಿಗಳು, ಕೆಲವು ತ್ಯಾಜ್ಯ ವಸ್ತುಗಳನ್ನು ತಿಂದು ತೇಗಿ ನಮ್ಮ ಪರಿಸರವನ್ನು ಶುಭ್ರವಾಗಿಡುವಲ್ಲಿಯೂ ರಣಹದ್ದು, ಹದ್ದು, ಕಾಗೆ ಮುಂತಾದ ಪಕ್ಷಿಗಳು ನಮಗೆ ಉಪಕಾರ ಮಾಡುತ್ತವೆ. ದುಃಖದ ಸಂಗತಿಯೆಂದರೆ ಬಣ್ಣ ಬಣ್ಣದ ಸುಂದರ ಪುಕ್ಕಗಳಿಗಾಗಿ, ಕೊಕ್ಕುಗಳಿಗಾಗಿ ಹಲವಾರು ಪ್ರಭೇದದ ಪಕ್ಷಿಗಳ ಮಾರಣಹೋಮ ನಡೆಯುತ್ತಿದೆ. ಗಿಳಿಗಳು, ಮಂಗಟ್ಟೆ, ನವಿಲುಗಳನ್ನು ನಿರಂತರವಾಗಿ ಸಾಯಿಸಲಾಗುತ್ತಿದೆ.
ನಿರಂತರವಾಗಿ ಕಾಡುಗಳ ನಾಶ, ಗಣಿಗಾರಿಕೆ, ಜಲಮಾಲಿನ್ಯ, ಮಿತಿಮೀರಿದ ರಾಸಾಯನಿಕಗಳ ಬಳಕೆ ಹೀಗೆ 10 ಹಲವು ಕಾರಣಗಳಿಂದ ಪಕ್ಷಿಗಳ ಬದುಕಿಗೆ ಕಂಟಕ ಎದುರಾಗುತ್ತಿವೆ. ಮೂಢನಂಬಿಕೆಯೂ ಪಕ್ಷಿಗಳಿಗೆ ಮಾರಕವಾಗುತ್ತದೆ. ಅಪಶಕುನದ ಪಕ್ಷಿ ಎಂದು ಗೂಬೆಗಳ ಹತ್ಯೆ ನಿರಂತರವಾಗಿ ಸಾಗುತ್ತಿದೆ. ವಿಪರ್ಯಾಸವೆಂದರೆ ಬಂಗಾಳ ಮತ್ತು ಉತ್ತರ ಭಾರತದಲ್ಲಿ ಗೂಬೆಯನ್ನು ಲಕ್ಷ್ಮಿಯ ವಾಹನವೆಂದು ಪೂಜಿಸುತ್ತಾರೆ. ಆಹಾರಕ್ಕಾಗಿ ಕಾಡುಕೋಳಿ, ಗೌಜಲ ಪಕ್ಷಿ, ಬಾತುಕೋಳಿಗಳನ್ನು ಬೇಟೆಯಾಡುತ್ತಾರೆ. ಜನರ ಶೋಕಿಗಾಗಿ ಪಂಜರದಲ್ಲಿ ಸಾಕಲು ಸುಂದರ ಪಕ್ಷಿಗಳನ್ನು ಬಲೆ ಬೀಸಿ ಹಿಡಿದು ಮಾರಲಾಗುತ್ತದೆ. ಪಕ್ಷಿಗಳು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಋಗ್ವೇದದಲ್ಲಿಯೂ ಪಕ್ಷಿಗಳ ಉಲ್ಲೇಖಗಳಿವೆ. ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಪಕ್ಷಿಗಳ ಪಾತ್ರ ಹಿರಿದಾದದ್ದು. ನವಿಲು ಕಾರ್ತಿಕೇಯನ ವಾಹನವಾದರೆ ಗರುಡನಿಲ್ಲದೆ ವಿಷ್ಣುವಿಲ್ಲ. ಶನಿದೇವನಿಗೆ ಕಾಗೆ ಆಧಾರ. ಸರಸ್ವತೀ ದೇವಿಯ ಹತ್ತಿರ ಶುಭ್ರ ಬಿಳಿಯ ಹಂಸ, ಸುಂದರ ನವಿಲು ಇರಲೇಬೇಕು. ಪಕ್ಷಿ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯವಾಗಬೇಕು. ಹೆಚ್ಚು ಆಳವಿಲ್ಲದ ಪಾತ್ರೆಯಲ್ಲಿಯೋ ತಟ್ಟೆಯಲ್ಲಿಯೋ ನೀರನ್ನು ಹಾಕಿ ಮಾಡಿನ ಮೇಲೆ, ತೋಟದಲ್ಲಿ ಅಥವಾ ಇನ್ನಾವುದೇ ಸುರಕ್ಷಿತ ಸ್ಥಳದಲ್ಲಿ ಇಟ್ಟರೆ ಬಾಯಾರಿಕೆ ತಣಿಸಿಕೊಳ್ಳಲು, ಸ್ನಾನ ಮಾಡಲು ಪಕ್ಷಿಗಳು ಬರಬಹುದು. ಇದನ್ನು ಬರ್ಡ್ ಬಾತ್ ಎನ್ನುತ್ತಾರೆ. ಹೆಚ್ಚು ಆಳವಿಲ್ಲದ ನೀರಿನ ತೊಟ್ಟಿಯು ಒಳ್ಳೆಯ ಬರ್ಡ್ ಬಾತ್ ಆಗಬಹುದು. ಹಾಗೆಯೇ ಒಂದು ಪಾತ್ರೆಯಲ್ಲಿಯೋ ತಟ್ಟೆಯಲ್ಲಿಯೋ ಕಾಳುಗಳು ಅಥವಾ ಉಳಿದ ಆಹಾರ ಪದಾರ್ಥಗಳನ್ನು ಇಟ್ಟರೆ ಪಕ್ಷಿಗಳನ್ನು ಆಕರ್ಷಿಸಬಹುದು. ಮರಕ್ಕೆ ಸಿಕ್ಕಿಸಿದ ಹಣ್ಣು, ನೆಲದ ಮೇಲೆ ಚೆಲ್ಲಿದ ದವಸ ಧಾನ್ಯಗಳನ್ನು ಅರಸಿ ಅವು ಬರಬಹುದು. ಹಾಗೆ ಬಂದ ಪಕ್ಷಿಗಳನ್ನು ಅತಿ ಸಮೀಪದಿಂದ ಗಮನಿಸುವ, ಅಧ್ಯಯನ ಮಾಡುವ ಅವಕಾಶ ನಮ್ಮದಾಗುತ್ತದೆ. ಪಕ್ಷಿಗಳ ಸಂರಕ್ಷಣೆಗೆ ಮುನ್ನುಡಿಯಾಗುತ್ತದೆ.
ಕೃತಕ ಗೂಡುಗಳ ನಿರ್ಮಾಣದಿಂದಲೂ ಅವುಗಳ ಸಂತತಿ ವೃದ್ಧಿಯಾಗಲು ಸಹಾಯವಾಗಬಹುದು. ವಿವಿಧ ಬಣ್ಣದ, ಗಾತ್ರದ, ಆಕಾರದ ಪಕ್ಷಿಗಳು ನಮ್ಮ ಭೂಮಿಯ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಅಲ್ಲವೇ? ಪಕ್ಷಿ ಪ್ರಪಂಚ ಪ್ರಾಯೋಜಕರು ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಲಿಮಿಟೆಡ್.